ಭ್ರಷ್ಟ ಅಧಿಕಾರಿಗಳಿಗೆ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತರು ಶಾಕ್ ಅನ್ನ ಕೊಟ್ಟಿದ್ದಾರೆ. ಭ್ರಷ್ಟರು ಯಾರ್ಯಾರಿದ್ದಾರೆ, ಆದಾಯದ ಮೀರಿದ ಆಸ್ತಿ ಗಳಿಕೆ ಸಂಬಂಧ ಭ್ರಷ್ಟ ಅಧಿಕಾರಿಗಳಿಗೆ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತರು ಶಾಕ್ ಅನ್ನ ಕೊಟ್ಟಿದ್ದಾರೆ. ಹಾಸನ ಪಾಲಿಕೆಯ ಎಡಬಲಿ ಸತ್ಯನಾರಾಯಣ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಬೆಳ್ಳಂಬೆಳಗ್ಗೆ ಆಗಿರುವಂತಹ ದಾಳಿ ಇದು. ಹಾಸನದ ಪಾಲಿಕೆ ಎಡಬಲಿ ಸತ್ಯನಾರಾಯಣ ಮನೆ ಮೇಲೆ ದಾಳಿಯಾಗಿದೆ. ರವೀಂದ್ರನಗರದಲ್ಲಿ ಇರುವಂತಹ ಎಡಬಲಿ ಸತ್ಯನಾರಾಯಣ ನಿವಾಸ. ಸತ್ಯನಾರಾಯಣ ಅವರ ಮನೆ ಒಳಗಡೆ ಇರೋ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಮನೆ ಕಾಂಪೌಂಡ್ ನ ಹತ್ತಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಬಾಲ್ಕನಿ ಹತ್ತಿ ಕಿಟಕಿ ಮೂಲಕ ಲೋಕ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಮನೆ ಬಾಗಿಲೇ ತೆಗೆದಿಲ್ವಂತೆ. ಸೊ ಈ ನಿಟ್ಟಿನಲ್ಲಿ ಬಾಲ್ಕನಿ ಹತ್ತಿ ಕಿಟಕಿ ಮೂಲಕ ಚೆಕ್ ಮಾಡ್ತಾ ಇದ್ದಾರೆ. ಲೋಕ ದಾಳಿ ಹಿನ್ನೆಲೆ ಬಾಗಿಲು ತೆರೆಯದ ಸತ್ಯನಾರಾಯಣ, ನೋಡಿ ಇವರೇ ಸತ್ಯನಾರಾಯಣ, ಹಾಸನ ಮಹಾನಗರ ಪಾಲಿಕೆಯ ಎಡಬಲಿ. ಇವರು ಆದಾಯಕ್ಕೂ ಮೀರಿದಂಥ ಆಸ್ತಿ ಗಳಿಕೆ ಮಾಡಿದ್ದಾರೆ ಅನ್ನೋ ಆರೋಪದ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ದಾಳಿಯನ್ನು ನಡೆಸಿದ್ದಾರೆ. ಅವರು ಮನೆ ಬಾಗಿಲನ್ನೇ ತೆಗೆದಿಲ್ಲ. ಈ ನಿಟ್ಟಿನಲ್ಲಿ ಬಾಲ್ಕನಿಗೆ ಹತ್ತಿ ಅಲ್ಲಿ ಕಿಟಕಿಯಿಂದ ಪರಿಶೀಲನೆ ಮಾಡ್ತಾ ಇದ್ದಾರೆ. ಲೋಕಾಯುಕ್ತರು ಬಂದಿದ್ದಾರೆ ಅಂತ ಗೊತ್ತಾಗಿದೆ. ಸೊ ಏಕಾಏಕಿ ಮನೆ ಬಾಗಿಲನ್ನೇ ತೆಗಿಲಿಲ್ಲ ಅಂದರೆ ಏನು ಮಾಡ್ತಾರೆ? ಧೋರಣೆ, ನಾವು ಮನೆ ಬಾಗಿಲು ತೆಗಿಯಲ್ಲ, ನೀವೇನಾದರೂ ಮಾಡ್ಕೊಳ್ಳಿ ಅಂತ. ಸೊ ಬಾಲ್ಕನಿ ಹತ್ತಿ ಕಿಟಕಿ ಮೂಲಕ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ನೋಡಿ ಯಾವ ರೀತಿ ಹತ್ತಾ ಇದ್ದಾರೆ. ಒಂದು ಪ್ರಾಬಬ್ಲಿ ಟಾಟಾ ಸುಮೋ ವೆಹಿಕಲ್ ಅದು, ಅದ್ರ ಮೇಲ್ಗಡೆ ಹತ್ತಿ ಬಾಲ್ಕನಿಗೆ ಹೋಗಿ ಅಲ್ಲಿಂದ ಕಿಟಕಿ ಮೂಲಕ ಯಾರಿದ್ದಾರೆ ಒಳಗಡೆ ಅನ್ನೋದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಆದಾಯಕ್ಕೂ ಮೀರಿದ ಆಸ್ತಿ ಗಳಿಕೆ ಆರೋಪ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ಸತ್ಯನಾರಾಯಣ ಅವರ ನಿವಾಸದ ಮುಂಭಾಗದಿಂದಲೇ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಕಿರಣ್, ನೋಡ್ತಾ ಇದೀವಿ ಲೋಕ ಅಧಿಕಾರಿಗಳು ಬಂದಿದ್ದಾರೆ ಅಂತ ಗೊತ್ತಾಗ್ತಾ ಇದ್ದ ತಕ್ಷಣವೇ ಸತ್ಯನಾರಾಯಣ ಅವರು ಮನೆ ಬಾಗಿಲು ತೆಗೆದಿಲ್ವಂತೆ. ಈಗ ಟಾಟಾ ಸುಮೋ ಇಂದ ಬಾಲ್ಕನಿಗೆ ಹತ್ತಿ ಆ ಮೂಲಕ ಕಿಟಕಿಯಿಂದ ಯಾರ್ಯಾರಿದ್ದಾರೆ ಅಂತ ಪರಿಶೀಲನೆ ಆಗ್ತಾ ಇದೆ. ಕಿರಣ್, ಮಧುಸೂದನ್, ಏನು ಬೆಳ್ಳಂಬೆಳಗ್ಗೆನೆ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ಕೊಟ್ಟಿರುವಂಥದ್ದು, ಅಂದರೆ ರಾಜ್ಯಾದ್ಯಂತ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿರುವಂಥದ್ದು ಮುಂದುವರೆದಾಗ ಹಾಸನದಲ್ಲೂ ಕೂಡ ಮಹಾನಗರ ಪಾಲಿಕೆ ಎಡಬಲಿ ಸತ್ಯನಾರಾಯಣ್ ಅವರ ಮನೆಗೆ ಬೆಳ್ಳಂಬೆಳಗ್ಗೆನೆ ಸುಮಾರು 5:15 ಲೋಕಾಯುಕ್ತ ತಂಡ, ಅಂದರೆ DYSP ಸುರೇಶ್ ನೇತೃತ್ವದ ತಂಡ ಲೋಕಾಯುಕ್ತರು ಏಕಾಏಕಿ ಬರ್ತಾರೆ. ಬಂದಾಗ ಅವ್ರ ಮನೆ ಸುತ್ತುವರಿದು ಬಾಗಿಲನ್ನ ತಟ್ತಾರೆ, ಅದು ತೆಗೆಯಲ್ಲ. ಸುಮಾರು 2.5-3 ಗಂಟೆಗಳ ಕಾಲ ಸತತವಾಗಿ ಏನು ಮನೆ ಮೇಲೆ ಅಂದರೆ ಮೊದಲನೇ ಮಾಡಿಯಲ್ಲಿ ಏನಿರ್ತಾರೆ ಅವರು ಯಾವುದೇ ಕಾಲ ಮನೇಲಿ ಯಾರಿದ್ದಾರೆ ಅಂತ ಗೊತ್ತಿಲ್ಲ. ಸತ್ಯನಾರಾಯಣ ಇದ್ದಾರಾ ಅಥವಾ ಅವ್ರ ಮನೆಯವರಿದ್ದಾರಾ, ಅವ್ರ ರಿಲೇಷನ್ಸ್ ಇದ್ದಾರಾ, ಅವ್ರ ಸಂಬಂಧಿಕರು ಯಾರಿದ್ದಾರೆ ಅನ್ನೋದು ಮಾಹಿತಿ ಇರಲ್ಲ. ಆದರೂ ಕೂಡ ಬಾಗಿಲು ತೆಗೆದೇ ಇರಲ್ಲ. ಆಮೇಲೆ ವಿಷಯನ DYSP ಸುರೇಶ್ ಅವರು ವಿಷಯವನ್ನು ಲೋಕಾಯುಕ್ತ SP ನಂದಿನಿಯವ್ರಿಗೆ ತಿಳಿಸ್ತಾರೆ. ನಂದಿನಿಯವರು ಕೂಡ ಸ್ಥಳಕ್ಕೆ ಬರ್ತಾರೆ, ಸ್ಥಳ ಪರಿಶೀಲನೆ ಮಾಡ್ತಾರೆ. ಬಾಗಿಲು ತೆಗೆಯೋಕ್ಕೆ ಅಂದರೆ ಸಿಬ್ಬಂದಿಗಳು ಕಳಿಸ್ತಾರೆ. ಆವಾಗ ಬಾಗಿಲು ತೆಗೆಯೋಕ್ಕೆ ಸಿಬ್ಬಂದಿಗಳು ಹೋಗಿ ಬಾಗಿಲು ತರ್ತಾರೆ. ಆಗಲೂ ಕೂಡ ಬಾಗಿಲು ತೆಗೆದಿಲ್ಲ ಅಂತಲೇ ಹೇಳ್ಬೋದು. ಅದಾದ ನಂತರ ಬಡಾವಣೆ ಠಾಣೆಯ ಪೊಲೀಸರು ಕೂಡ ಬರ್ತಾರೆ, CCTV ಮುಂದೆ ನಿಂತು ಅವರು ಕೂಡ ಹರಸಾಹಸ ಪಡ್ತಾರೆ, ಬಾಗಿಲು ತೆಗೀರಿ ದಯವಿಟ್ಟು ಅಂತ. ಅದಾದಮೇಲೆ ಸತ್ಯನಾರಾಯಣ ಅವರ ಅಕ್ಕ ಈಗ ಸ್ಥಳಕ್ಕೆ ಬಂದಿರೋಂಥದ್ದು. ಅವರು ಕೂಡ CCTV ಬಳಿ ಬಂದು ಮನೆ ಮೇಲೆ ಯಾರಿದ್ರು ಅಂತ ಗೊತ್ತಿಲ್ಲ, ಅವರಿಗೆ ವಿಷಯನ ತಿಳಿಸ್ತಾರೆ. ಈಗಷ್ಟೇ ಬಾಗಿಲನ್ನು ತೆಗೆದಿರೋಂಥದ್ದು. ಈ ಅಧಿಕಾರಿ ಏನು ಸತ್ಯನಾರಾಯಣ ಎಡಬಲಿ ಸತ್ಯನಾರಾಯಣ ಇದ್ದಾರೆ, ಹಲವು ವರ್ಷಗಳಿಂದ ಅಂದರೆ ಹಾಸನದ ವಿವಿಧ ಇಲಾಖೆಯಲ್ಲಿ ಕೆಲಸ ಮಾಡಿದ್ರು. ಇತ್ತೀಚೆಗಷ್ಟೇ ಮಹಾನಗರ ಪಾಲಿಕೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು. ಮತ್ತು ಆದಾಯಕ್ಕಿಂತ ಹೆಚ್ಚು ಆಸ್ತಿಯನ್ನು ಗಳಿಕೆ ಮಾಡಿದ್ದಾರೆ ಅನ್ನೋ ಆರೋಪಗಳು ಸಹ ಈ ಸತ್ಯನಾರಾಯಣ ಮೇಲೆ ಇರುವಂಥದ್ದು. ಈಗಷ್ಟೇ ಮನೆಯ ಏನು ಮೊದಲನೇ ಮಹಡಿಗೆ ACB ಏನು ಲೋಕಾಯುಕ್ತ ಸಿಬ್ಬಂದಿಗಳಿರ್ಬೋದು, ಸ್ಥಳೀಯ ಪೊಲೀಸರು ಕೂಡ ಹೋಗಿರೋಂಥದ್ದು. ಮಧುಸೂದನ್, ಸುರೇಶ್ DYSP ಸುರೇಶ್ ಸೇರಿದಂತೆ CPI ಶಿಲ್ಪಾ ಅವರು ಸೇರಿದಂತೆ ವಿವಿಧ ಅಂದರೆ ಸುಮಾರು 8-10 ಜನ ಲೋಕಾಯುಕ್ತ ಅಧಿಕಾರಿಗಳಿದ್ರು. ಆದ್ರೂ ಕೂಡ ಬಗ್ಗೆ ಮಾಹಿತಿ ಇಲ್ಲ. ಸೊ ನೀವು ನೋಡ್ತಾ ಇರ್ಬೋದು, ರವೀಂದ್ರನಗರದ ಹೃದಯ ಅಂದರೆ ಹಾಸನದ ರವೀಂದ್ರನಗರ ಏನಿದೆ ಹೃದಯ ಭಾಗದಿರೋಂಥದ್ದು ಇದೇ ಮನೆ. ಈಗ ನೋಡ್ತಾ ಇರ್ಬೋದು ಬಾಗಿಲು ತೆಗೆದಿರೋಂಥದ್ದು. ಈಗಷ್ಟೇ ಬಾಗಿಲು ತೆಗೆದಿರೋದು. ಅವ್ರ ಅಕ್ಕ ಕೂಡ ಪ್ರವೀಣ್ ಬಾ ಏನು ಸತ್ಯನಾರಾಯಣ ಅವ್ರ ಅಕ್ಕ ಕೂಡ ಇರೋಂಥದ್ದು. ಆ ಸತ್ಯನಾರಾಯಣ ಅವ್ರ ಅಕ್ಕ ಬಂದ ನಂತರ ಈಗಷ್ಟೇ ಮೇಲೆ ಬಾಗಿಲು ತೆಗೆದಿದ್ದಾರೆ. ಮತ್ತು ಸಂಬಂಧಪಟ್ಟ ಲೋಕಾಯುಕ್ತ ಅಧಿಕಾರಿಗಳು ಮತ್ತು ಬಡಾವಣೆ ಠಾಣೆ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಈಗಷ್ಟೇ ಮನೆ ಒಳಗೆ ಹೋಗಿರೋಂಥದ್ದು. ಮಧುಸೂದನ್.